ನಮಸ್ಕಾರ ಸ್ನೇಹಿತರೆ, SK ಇನ್ಫೋ ಹಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸರ್ಕಾರಿ ಕೆಲಸ ಪಡೆಯಬೇಕು ಅನ್ನೋದು ನಿಮ್ಮ ಬಹುದಿನಗಳ ಕನಸ. ಅದಕ್ಕಾಗಿ ಹಗಲು ರಾತ್ರಿ ಎನ್ನದೆ ಶ್ರಮ ಪಡುತ್ತಿದ್ದೀರಾ? ಹಾಗಿದ್ರೆ ಒಂದು ನಿಮಿಷ ಕೇಳಿ. ನಿಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಹುಟ್ಟಿದ ದಿನಾಂಕವೇ ಒಂದು ದೊಡ್ಡ ಶಕ್ತಿಯಾಗಬಹುದು. ನೀವು ನಂಬುತ್ತೀರಾ? ಹೌದು, ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ನಿರ್ದಿಷ್ಟ ದಿನಾಂಕಗಳಲ್ಲಿ ಜನಿಸಿದವರಿಗೆ ಸರ್ಕಾರಿ ನೌಕರಿ ಪಡೆಯುವ ಯೋಗ ಅತ್ಯಂತ ಪ್ರಬಲವಾಗಿರುತ್ತದೆ. ಹಾಗಾದರೆ ಆ ಅದೃಷ್ಟದ ದಿನಾಂಕಗಳು ಯಾವುವು? ಆ ಪಟ್ಟಿಯಲ್ಲಿ ನಿಮ್ಮ ಜನ್ಮ ದಿನಾಂಕ ಇದೆಯೇ? ಬನ್ನಿ ಈ ವಿಡಿಯೋದಲ್ಲಿ ಇದರ ಸಂಪೂರ್ಣ ರಹಸ್ಯವನ್ನು ತಿಳಿಯೋಣ. ಮೊದಲಿಗೆ ಸಂಖ್ಯಾಶಾಸ್ತ್ರ ಎಂದರೆ ಏನು ಅಂತ ಸರಳವಾಗಿ ಹೇಳುತ್ತೇನೆ. ಇದು ಸಂಖ್ಯೆಗಳು ಮತ್ತು ನಮ್ಮ ಜೀವನದ ಘಟನೆಗಳ ನಡುವಿನ ಸಂಬಂಧವನ್ನು ವಿವರಿಸುವ ಒಂದು ಪ್ರಾಚೀನ ವಿಜ್ಞಾನ. ನಿಮ್ಮ ಜನ್ಮ ದಿನಾಂಕ ನಿಮ್ಮ ವ್ಯಕ್ತಿತ್ವ, ಸಾಮರ್ಥ್ಯ ಮತ್ತು ಭವಿಷ್ಯದ ಹಾದಿಯನ್ನು ಸೂಚಿಸುತ್ತದೆ. ನಿಮ್ಮ ಜನ್ಮ ಸಂಖ್ಯೆಯ ಮೂಲಾಂಕವನ್ನು ಕಂಡುಹಿಡಿಯುವುದು ಹೇಗೆ ಎಂದು ಈಗ ನೋಡೋಣ. ಇದು ತುಂಬಾ ಸುಲಭ. ನಿಮ್ಮ ಜನ್ಮ ದಿನಾಂಕವನ್ನು ಒಂದೇ ಅಂಕಿಗೆ ಇಳಿಸಬೇಕು. ಉದಾಹರಣೆಗೆ, ನೀವು ತಿಂಗಳ 28ನೇ ತಾರೀಕು ಜನಿಸಿದ್ದರೆ 2 ಮತ್ತು 8 ಅನ್ನು ಕೂಡಿಸಿ 2 + 8 10 ಆಗುತ್ತದೆ. ಈಗ ಬಂದ ಉತ್ತರವನ್ನು ಮತ್ತೆ ಒಂದೇ ಅಂಕಿಗೆ ತನ್ನಿ, ಅಂದರೆ 1 + 0 1 ಆಗುತ್ತದೆ. ಹಾಗಾದರೆ ನಿಮ್ಮ ಜನ್ಮ ಸಂಖ್ಯೆ ಅಥವಾ ಮೂಲಾಂಕ 1. ಈಗ ಸರ್ಕಾರಿ ಕೆಲಸದ ಯೋಗವನ್ನು ತರುವ ಆ ಶಕ್ತಿಶಾಲಿ ಸಂಖ್ಯೆಗಳು ಯಾವುವು ಎಂದು ನೋಡೋಣ. ಜನ್ಮ ಸಂಖ್ಯೆ 1, ಜನಿಸಿದ ದಿನಾಂಕಗಳು 1, 10, 19 ಮತ್ತು 28. ಈ ಸಂಖ್ಯೆಯ ಅಧಿಪತಿ ಗ್ರಹಗಳ ರಾಜನಾದ ಸೂರ್ಯ. ಸೂರ್ಯನು ಅಧಿಕಾರ, ನಾಯಕತ್ವ, ಆಡಳಿತ ಮತ್ತು ಪ್ರತಿಷ್ಠೆಯ ಸಂಕೇತ. ಈ ದಿನಾಂಕಗಳಲ್ಲಿ ಜನಿಸಿದವರು ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ. ಇವರಲ್ಲಿ ಆತ್ಮವಿಶ್ವಾಸ, ಧೈರ್ಯ ಮತ್ತು ಆಳುವ ಮನೋಭಾವ ಹೆಚ್ಚಾಗಿರುತ್ತದೆ. ಇವರಿಗೆ ಸೂಕ್ತವಾದ ಹುದ್ದೆಗಳು IAS, KS, IPS ನಂತಹ ಉನ್ನತ ಆಡಳಿತಾತ್ಮಕ ಹುದ್ದೆಗಳು. ರಾಜಕೀಯ ಮತ್ತು ಸರ್ಕಾರದ ಉನ್ನತ ಸ್ಥಾನಗಳು ಅತ್ಯಂತ ಸೂಕ್ತವಾಗಿವೆ. ಇವರು ಎಲ್ಲೇ ಇದ್ದರೂ ತಮ್ಮ ಪ್ರಭಾವ ಬೀರುತ್ತಾರೆ. ಇನ್ನು ಜನ್ಮ ಸಂಖ್ಯೆ 8, ಅಂದರೆ ಜನಿಸಿದ ದಿನಾಂಕಗಳು 8, 17 ಮತ್ತು 26. ಈ ಸಂಖ್ಯೆಯನ್ನು ಆಳುವ ಗ್ರಹ ಶನಿ. ಶನಿ ಎಂದರೆ ನ್ಯಾಯ, ಕಠಿಣ ಪರಿಶ್ರಮ, ಶಿಸ್ತು ಮತ್ತು ಜವಾಬ್ದಾರಿಯ ಕಾರಕ. ಇವರು ಅತ್ಯಂತ ಶ್ರಮಜೀವಿಗಳು ಮತ್ತು ಅದ್ಭುತ ಆಡಳಿತಾತ್ಮಕ ಕೌಶಲ್ಯವನ್ನು ಹೊಂದಿರುತ್ತಾರೆ. ಯಶಸ್ಸು ಸ್ವಲ್ಪ ನಿಧಾನವಾಗಿ ಸಿಕ್ಕರೂ ಅದು ಖಂಡಿತ ಸ್ಥಿರವಾಗಿರುತ್ತದೆ. ಇವರ ತೀರ್ಪು ನೀಡುವ ಸಾಮರ್ಥ್ಯ ಉತ್ತಮವಾಗಿರುತ್ತದೆ. ಇನ್ನು ಇವರಿಗೆ ಸೂಕ್ತವಾದ ಹುದ್ದೆಗಳೆಂದರೆ ನ್ಯಾಯಾಂಗ ಇಲಾಖೆ, ಪೊಲೀಸ್, ಕಂದಾಯ ಇಲಾಖೆ, ಗಣಿಗಾರಿಕೆ ಮತ್ತು ಕಾರ್ಮಿಕ ಇಲಾಖೆಗಳಂತಹ ಸರ್ಕಾರಿ ವಲಯಗಳು ಇವರಿಗೆ ಯಶಸ್ಸನ್ನು ತಂದುಕೊಡುತ್ತದೆ. ಇನ್ನು ಜನ್ಮ ಸಂಖ್ಯೆ 4, ಅಂದರೆ ಜನಿಸಿದ ದಿನಾಂಕಗಳು 4, 13, 22 ಮತ್ತು 31. ಈ ಸಂಖ್ಯೆಯ ಅಧಿಪತಿ ರಾಹು. ರಾಹುವು ಶಿಸ್ತು, ವ್ಯವಸ್ಥಿತ ಯೋಜನೆ ಮತ್ತು ಅನಿರೀಕ್ಷಿತ ಯಶಸ್ಸನ್ನು ನೀಡುವ ಗ್ರಹ. ಇವರು ಅತ್ಯಂತ ಬುದ್ಧಿವಂತರು, ಪ್ರತಿಭಾವಂತರು ಮತ್ತು ಕಠಿಣ ಪರಿಶ್ರಮಿಗಳು. ಯಾವುದೇ ಕೆಲಸವನ್ನು ತಾಳ್ಮೆಯಿಂದ ನಿಭಾಯಿಸಿ ತಾವು ಕೆಲಸ ಮಾಡುವ ಸಂಸ್ಥೆಗೆ ಕೀರ್ತಿ ತರುತ್ತಾರೆ. ಇವರಿಗೆ ಸೂಕ್ತ ಹುದ್ದೆಗಳು ಇಂಜಿನಿಯರಿಂಗ್, ತಾಂತ್ರಿಕ ವಿಭಾಗ, ಸಂಶೋಧನೆ ಮತ್ತು ಸರ್ಕಾರದ ಯೋಜನಾ ಆಯೋಗದಂತಹ ಕ್ಷೇತ್ರಗಳಲ್ಲಿ ಇವರು ಉತ್ತಮ ಯಶಸ್ಸು ತರುತ್ತಾರೆ. ಸ್ನೇಹಿತರೆ, ಒಂದು ವಿಷಯವನ್ನು ನೀವು ಸದಾ ನೆನಪಿನಲ್ಲಿಡಬೇಕು. ಸಂಖ್ಯಾಶಾಸ್ತ್ರ ಎಂಬುದು ಕೇವಲ ಒಂದು ಮಾರ್ಗದರ್ಶನ ಮತ್ತು ನಂಬಿಕೆ ಅಷ್ಟೇ. ಕೇವಲ ಜನ್ಮ ದಿನಾಂಕದ ಆಧಾರದ ಮೇಲೆ ಕೆಲಸ ಸಿಗುವುದಿಲ್ಲ. ನಿಮ್ಮ ಕಠಿಣ ಪರಿಶ್ರಮ, ಪ್ರಾಮಾಣಿಕ ಪ್ರಯತ್ನ ಮತ್ತು ಸತತವಾದ ಅಧ್ಯಯನವೇ ನಿಮ್ಮ ಯಶಸ್ಸಿನ ನಿಜವಾದ ಕೀಲಿಕೈ. ಈ ಸಂಖ್ಯೆಗಳು ನಿಮ್ಮ ಪ್ರಯತ್ನಕ್ಕೆ ಪೂರಕವಾದ ಶಕ್ತಿಯನ್ನು ನೀಡಬಲ್ಲವು ಅಷ್ಟೇ. ಹಾಗಾದರೆ ನಿಮ್ಮ ಜನ್ಮ ಸಂಖ್ಯೆ ಯಾವುದು ಮತ್ತು ನೀವು ಯಾವ ಸರ್ಕಾರಿ ಹುದ್ದೆಯ ಆಕಾಂಕ್ಷಿ ಎಂಬುದನ್ನು ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ವ್ಯಾಪಾರದಲ್ಲಿ ಯಶಸ್ಸು ಗಳಿಸಲು ಯಾವ ಜನ್ಮ ಸಂಖ್ಯೆ ಅದೃಷ್ಟಕರ ಎನ್ನುವುದರ ಬಗ್ಗೆ ತಿಳಿಯಬೇಕೆ? ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.